ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಪ್ರಸಿದ್ಧ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಜಾತ್ರಾ ಮಹೋತ್ಸವ ಅಂಗವಾಗಿ ಕರ್ನಾಟಕ ಅಮೆಚೂರ್ ಕ್ರೀಡಾ ಸಂಸ್ಥೆ ಹಾಗೂ ಬಾಗಲಕೋಟೆ ಜಿಲ್ಲೆ ಅಮೆಚೂರ್ ಕ್ರೀಡಾ ಸಂಸ್ಥೆ ಅನುಮತಿಯಲ್ಲಿ ಅಂತಾರಾಜ್ಯ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾ ಕಾರ್ಯಕ್ರಮವು ಶ್ರೀಶೈಲ ಮಹಾಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಶ್ರೀ ಸಂಗಮೇಶ್ವರ ಮಠದ ಶ್ರೀ ಪ್ರಭುಜಿ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ದರು. ಬಂಡಿಗಣಿ ಮಠದ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿ ನೀಲ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮತ್ತು ವಿಶೇಷ ಆಮಂತ್ರಿತ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ಆಗಮಿಸಿದ್ದರು. ತೆರದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸಬದಿ, ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಮೂಲಕ ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ವೈಭವವನ್ನು ತಂದುಕೊಟ್ಟರು. ಇನ್ನು ಹಿಪ್ಪರಗಿ ಜಾತ್ರಾ ಕಬಡ್ಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಿದ ಪ್ರಮುಖ ರೂಪುಗಾರರಾದ ಶ್ರೀಶೈಲ್ ಬಾಗೇವಾಡಿ ಮತ್ತು ಪ್ರಶಾಂತ್ ಆಲಕನೂರವರು ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಮಹಿಳಾ ಕಬಡ್ಡಿ ತಂಡಗಳನ್ನು ಕರೆಸಿ ಈ ಕ್ರೀಡಾ ವೈಭವವನ್ನು ಪ್ರಸ್ತುತಪಡಿಸಿದರು. ಪಂದ್ಯಾವಳಿಯ ನಿರ್ಣಾಯಕರಿಗೆ ಟಿ ಶರ್ಟ್ಗಳನ್ನು ಶ್ರೀ ಶಿಫಾ ಹಾಸ್ಪಿಟಲ್ ಹಿಪ್ಪರಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ದಸ್ತಗೀರ್ ಮುದ್ದೇಬಿಹಾಳ್ ಅವರ ಸಹಕಾರದೊಂದಿಗೆ ನೀಡಲಾಯಿತು. ಇನ್ನು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀಶೈಲ್ ಬಾಗೇವಾಡಿ ಮತ್ತು ಪ್ರಶಾಂತ್ ಆಲಕನೂರವರು ಗ್ರಾಮೀಣ ಭಾರತದ 4000 ವರ್ಷಗಳ ಇತಿಹಾಸ ಹೊಂದಿದ ಕಬಡ್ಡಿಯ ಮಹತ್ವವನ್ನು ಪ್ರಸ್ತಾಪಿಸಿದರು. ಕಬಡ್ಡಿ ಕ್ರೀಡೆ ದೇಶಕ್ಕೆ ಹೆಗ್ಗಳಿಕೆ ತಂದುಕೊಟ್ಟಿದೆ. ಇನ್ನು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಗ್ರಾಮೀಣ ಜನತೆಗೆ ಹೆಚ್ಚು ಆಕರ್ಷಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಲಾಲ್ಸಾಬ್ ಜಂಗ್ಲಿ, ಶಂಕರಗೌಡ ಪಾಟೀಲ್, ಸದಾಶಿವ ಪಾಟೀಲ್, ಭೀಮಪ್ಪ ಮಾದರ್ ಸೇರಿ ಮತ್ತಿತರ ಗಣ್ಯರು, ಯುವಕರು ಭಾಗವಹಿಸಿ ಜಾತ್ರಾ ಮಹೋತ್ಸವದ ನಿಮಿತ್ತ ಆಯೋಜಿಸಿದ್ದ ಕಬಡ್ಡಿ ವೈಭವವನ್ನು ಸ್ಮರಣೀಯಗೊಳಿಸಿದರು. ವರದಿ ಹಜರತ್ ಅಲಿ ಕಮಾಲ್ನವರ್. ವರದಿ ಹಜರತ್ ಅಲಿ ಕಮಾಲ್ನವರ್. ಬಾವನಕಟ್ಟಿಯವರು ಬಂದು ಅವರನ್ನು ಸತ್ಕರಿಸಬೇಕು ಅಂತೇಳಿ